ಮನೆ ಇಲ್ಲ ಪಾಪ ನೋಡಿ, ನಾನೆಲ್ಲ ಸರಿ ಮಾಡ್ಕೊಟ್ಟಿದೀನಿ. ಅಜ್ಜಿ ಏನ್ ಹೆಸರು ನಿಮ್ದು? ಸರಸ್ವನ ಸರಸ್ವತಿ. ಸರಸ್ವತಿ. ನಮ್ಮ ತಮ್ಮನ ಹೆಸರು ಏಳ್ಮಲ. ಏಳುಮಲೆ ಕುಡ್ಕೊಂಡು ಓಡಾಡದೆ ಬರೀ ಇಲ್ವಾ? ನಮ್ಮ ಗಂಡ ತೀರ್ ಹೋಗ್ಬಿಟ್ರಣ್ಣ. ಹೌದಾ? ಮತ್ತೆ ಬದುಕಿಗೆ ಏನ್ ಮಾಡ್ತೀವ ಊಟಕ್ಕೆ? ಇವನ್ ಹೋಗಿ ಬಾಟ್ಲು ಹಾಕಿ ಬರ್ತಾನ ಬ್ಯಾಂಕ್ ಅಲ್ಲೆಲ್ಲ. ಬಾಟ್ಲು ಬಾಟ್ಲ ಹಾಕೊಂಡ್ ಬಾಟ್ಲು ಹಾಕಿ ಬರ್ತಾನ. ಅವ್ವ ನೀನು ಓಟ್ ಹಾಕ್ತೀಯ? ಇಲ್ಲಿ ಓಟ್ ಹಾಕ್ತೀಯಾ? ಹಾಕ್ತೀನಿ ಅಣ್ಣ, ಹಾಕ್ತೀನಿ. ಓಟ್ ಹಾಕ್ತೀಯಾ? ಓಟ್ ಇಲ್ಲೇ ಹಾಕದಾ? ಇಲ್ಲ. ಹೌದು. ನಿಜವಾಗ್ಲೂ ಈ ರಂಪ ರಾಮಾಯಣ ನೋಡಕ್ ಆಗ್ತಿಲ್ಲ ಕಣ್ರಿ. ನಿಜವಾಗ್ಲೂ ಈ ರಂಪ ರಾಮಾಯಣ ನೋಡಕ್ ಆಗ್ತಿಲ್ಲ. ನಮ್ಗೆ ಅದೇ ಹೇಳೋದು, ನಾನು ಬೇರೆ ಜಿಲ್ಲೆಗಳಿಗೆ ಬೇರೆ ಗ್ರಾಮಗಳಿಗೆ ಹೋಗ್ತಾ ಇದ್ದೆ, ಆದ್ರೆ ಬೆಂಗಳೂರಲ್ಲಿ ಇನ್ನೂ ಮುಗಿಯದ ಸಮಸ್ಯೆಗಳು. ಪತ್ರ ಬಂದವ ಸರ್ ನಮ್ಗೆ. ಕಮಿಷನರ್ ಆಫೀಸಲ್ಲಿ ಸಂತೋಷರೆಲ್ಲ ಕೊಡಿ ಬರ್ಕೊಡ್ಬೇಡ ಅಂದ್ರುವೆ ಇವಳು ಮೀಟಿಂಗ್ ಹಾಲೊಳಗೆ ಹೋಗಿ ಬರ್ಕೊಟ್ಟಿದ್ದಾಳೆ. ಇಲ್ಲೂ ಬಂದಿಲ್ಲ ಅಂತ. ಅವ್ವ ಮನೆ ಬೇಕಾ? ಯಾರ್ ಮಕ್ಳಿದಾರ? ನೀವಷ್ಟೇ ಇಬ್ರೇ? ನಮ್ಮ ತಮ್ಮ ನಾನು. ಓ ಯಪ್ಪ, ಇವ್ರದೊಂದು ಸೆಕ್ಯೂರಿಟಿ ಇಲ್ಲ. ಆಸ್ಪತ್ರೆ ತೋರ್ಸಿಲ್ವಾ? ನಡೆಯಕ್ಕಾಗಲ್ಲ. ಯಾರು ಹಾಸ್ಪಿಟ್ಲ್ ಕರ್ಕೊಂಡೋಗಿಲ್ಲ. ನಾನು ಬೇವಿನ ಸೊಪ್ಪು ಬರ್ದಿ ಆ ಎಮ್ಮನ್ ಕಾಲು ನೋಡಿ ಈ ತರ ಸರಿ ಮಾಡಿ. ಅಲ್ಲ ಕಣ್ರಿ, ಮಾಡ್ಬೇಕಾಗಿರೋದೇ ಇಂಥವ್ರಿಗೆ ಕಟ್ರಿ. ಎಂತೆಂಥವ್ರಿಗೋ ಫ್ರೀ ಕೊಟ್ಟು ಮೆರ್ಸೋದಲ್ಲ. ಮಾಡ್ಬೇಕಾಗಿರೋದೇ ಇಂಥವ್ರಿಗೆ. ಇಂಥ ಜನ ಇನ್ನೂ ಬದುಕಿದ್ದಾರೆ. ಇದು ನಮ್ಮ ಬೆಂಗಳೂರು, ಇದು ಬ್ರ್ಯಾಂಡ್ ಬೆಂಗಳೂರ ಇದು. ಜಾತಿ ಜನ ಮಕ್ಕಳು ಯಾರು ಲೀಡ್ರು ಇಲ್ಲಿ? ನೋಡಿ ಇಲ್ಲಿ ಇಂಥ ಮನೇಲಿ ಬದುಕ್ತಾ ಇದಾರೆ ಅಜ್ಜಿ ಇಂಥ ಮನೇಲಿ ಬದುಕ್ತಾ ಇದಾರೆ ನೋಡ್ರಿ ಇಲ್ಲಿ. ಇಷ್ಟು ಕೆಟ್ಟ ಪರಿಸ್ಥಿತಿಲಿ ಜನ ಬದುಕ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಅತಿ ದೊಡ್ಡ ಅವಮಾನ ರಾಜಕಾರಣಿಗಳಿಗ ಅಥವಾ ಜನರಿಗ ಅಥವಾ ಏನು ಅಂತ ನೀವು ಆಲೋಚನೆ ಮಾಡಿ. ನಿಜವಾಗ್ಲೂ ಕೂಡ ಒಂದು ಮನೆ, ಒಂದು ಶೆಡ್ ಮನೆ, ಒಂದು ಚರಂಡಿ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ. ನೋಡಿ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಮನೆ ಅಫಿಷಿಯಲ್ಸು, ಈ ಕಡೆ ಮಧ್ಯದಲ್ಲಿ ಈ ತರ ಸ್ಲಮ್ ಒಳಗಡೆ ಬದುಕ್ತಾ ಇದ್ದಾರೆ ಜನ ಅಂತಂದ್ರೆ, ಇವ್ರ ಜೊತೆ ಓಟ್ ಹಾಕ್ಸ್ಕೊತಾ ಇದ್ದೀರಾ ನೀವು ಅಂತಂದ್ರೆ, ಇವ್ರನ್ನ ನಿಮ್ಮ ಮತಗಳಾಗಿ ಪರಿವರ್ತನೆ ಮಾಡ್ಕೊತಾ ಇದ್ದೀರಾ, ನಿಮ್ಮ ಗೆಲುವಿನ ಮತಗಳಾಗಿ ನೀವು ಇವ್ರನ್ನ ತಗೋತಾ ಇದ್ದೀರಾ ಅಂತಂದ್ರೆ, ಇವ್ರು ಸಣ್ಣ ಪುಟ್ಟ ಆಸೆ ತೋರಿಸಿ, ಒಂದಿನದ 2 ದಿನದ ಆಸೆ ತೋರಿಸಿ ಇವ್ರ ಜೀವನ ಪೂರ್ತಿ ಇವ್ರನ್ನ ಕೊರಗಿಸ್ತಾ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ಕೂಡ ಆ ಭಗವಂತನು ಕೂಡ ಮೆಚ್ಚೋದಿಲ್ಲ. ದಯವಿಟ್ಟು ಬಂದು ಇಂಥವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಚಾಮುಂಡಿನಗರ ಸ್ಲಮ್ ಅಂತಂದ್ರೆ ಯಾರಿಗಾದ್ರೂ ಗೊತ್ತಿರುತ್ತೆ. ಇಲ್ಲಿ ಬಂದು ದಯವಿಟ್ಟು ಸಹಾಯ ಮಾಡೋರಿಗೆ ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಆ ಅಜ್ಜಿಗೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಸಮಸ್ಯೆನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಮಾತು. ನಿಜವಾಗ್ಲೂ ಮನೆ ಇಲ್ಲ ಪಾಪ ನೋಡಿ, ನಾನೆಲ್ಲ ಸರಿ ಮಾಡ್ಕೊಟ್ಟಿದೀನಿ. ಅಜ್ಜಿ ಏನ್ ಹೆಸರು ನಿಮ್ದು? ಸರಸ್ವನ ಸರಸ್ವತಿ. ಸರಸ್ವತಿ. ನಮ್ಮ ತಮ್ಮನ ಹೆಸರು ಏಳ್ಮಲ. ಏಳುಮಲೆ ಕುಡ್ಕೊಂಡು ಓಡಾಡದೆ ಬರೀ ಇಲ್ವಾ? ನಮ್ಮ ಗಂಡ ತೀರ್ ಹೋಗ್ಬಿಟ್ರಣ್ಣ. ಹೌದಾ? ಮತ್ತೆ ಬದುಕಿಗೆ ಏನ್ ಮಾಡ್ತೀವ ಊಟಕ್ಕೆ? ಇವನ್ ಹೋಗಿ ಬಾಟ್ಲು ಹಾಕಿ ಬರ್ತಾನ ಬ್ಯಾಂಕ್ ಅಲ್ಲೆಲ್ಲ. ಬಾಟ್ಲು ಹಾಕೊಂಡ್ ಬಾಟ್ಲು ಹಾಕಿ ಬರ್ತಾನ. ಅವ್ವ ನೀನು ಓಟ್ ಹಾಕ್ತೀಯ? ಇಲ್ಲಿ ಓಟ್ ಹಾಕ್ತೀಯಾ? ಹಾಕ್ತೀನಿ ಅಣ್ಣ, ಹಾಕ್ತೀನಿ. ಓಟ್ ಹಾಕ್ತೀಯಾ? ಓಟ್ ಇಲ್ಲೇ ಹಾಕದಾ? ಇಲ್ಲ. ಹೌದು. ನಿಜವಾಗ್ಲೂ ಈ ರಂಪ ರಾಮಾಯಣ ನೋಡಕ್ ಆಗ್ತಿಲ್ಲ ಕಣ್ರಿ. ನಿಜವಾಗ್ಲೂ ಈ ರಂಪ ರಾಮಾಯಣ ನೋಡಕ್ ಆಗ್ತಿಲ್ಲ. ನಮ್ಗೆ ಅದೇ ಹೇಳೋದು, ನಾನು ಬೇರೆ ಜಿಲ್ಲೆಗಳಿಗೆ ಬೇರೆ ಗ್ರಾಮಗಳಿಗೆ ಹೋಗ್ತಾ ಇದ್ದೆ, ಆದ್ರೆ ಬೆಂಗಳೂರಲ್ಲಿ ಇನ್ನೂ ಮುಗಿಯದ ಸಮಸ್ಯೆಗಳು. ಪತ್ರ ಬಂದವ ಸರ್ ನಮ್ಗೆ. ಕಮಿಷನರ್ ಆಫೀಸಲ್ಲಿ ಸಂತೋಷರೆಲ್ಲ ಕೊಡಿ ಬರ್ಕೊಡ್ಬೇಡ ಅಂದ್ರುವೆ ಇವಳು ಮೀಟಿಂಗ್ ಹಾಲೊಳಗೆ ಹೋಗಿ ಬರ್ಕೊಟ್ಟಿದ್ದಾಳೆ. ಇಲ್ಲೂ ಬಂದಿಲ್ಲ ಅಂತ. ಅವ್ವ ಮನೆ ಬೇಕಾ? ಯಾರ್ ಮಕ್ಳಿದಾರ? ನೀವಷ್ಟೇ ಇಬ್ರೇ? ನಮ್ಮ ತಮ್ಮ ನಾನು. ಓ ಯಪ್ಪ, ಇವ್ರದೊಂದು ಸೆಕ್ಯೂರಿಟಿ ಇಲ್ಲ. ಆಸ್ಪತ್ರೆ ತೋರ್ಸಿಲ್ವಾ? ನಡೆಯಕ್ಕಾಗಲ್ಲ. ಯಾರು ಹಾಸ್ಪಿಟ್ಲ್ ಕರ್ಕೊಂಡೋಗಿಲ್ಲ. ನಾನು ಬೇವಿನ ಸೊಪ್ಪು ಬರ್ದಿ ಆ ಎಮ್ಮನ್ ಕಾಲು ನೋಡಿ ಈ ತರ ಸರಿ ಮಾಡಿ. ಅಲ್ಲ ಕಣ್ರಿ, ಮಾಡ್ಬೇಕಾಗಿರೋದೇ ಇಂಥವ್ರಿಗೆ ಕಟ್ರಿ. ಎಂತೆಂಥವ್ರಿಗೋ ಫ್ರೀ ಕೊಟ್ಟು ಮೆರ್ಸೋದಲ್ಲ.
ಮಾಡ್ಬೇಕಾಗಿರೋದೇ ಇಂಥವ್ರಿಗೆ, ಇಂಥ ಜನ ಇನ್ನೂ ಬದುಕಿದ್ದಾರೆ. ಇದು ನಮ್ಮ ಬೆಂಗಳೂರು, ಇದು ಬ್ರ್ಯಾಂಡ್ ಬೆಂಗಳೂರ ಇದು. ಆ? ಜಾತಿ ಜನ ಮಕ್ಕಳು ಯಾರು ಯಾರು ಲೀಡ್ರು ಇಲ್ಲಿ? ಹಾ ನೋಡಿ ಇಲ್ಲಿ ಇಂಥ ಮನೇಲಿ ಬದುಕ್ತಾ ಇದಾರೆ ಅಜ್ಜಿ ಇಂಥ ಮನೇಲಿ ಬದುಕ್ತಾ ಇದಾರೆ ನೋಡ್ರಿ ಇಲ್ಲಿ. ಇಷ್ಟು ಕೆಟ್ಟ ಪರಿಸ್ಥಿತಿಲಿ ಜನ ಬದುಕ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಅತಿ ದೊಡ್ಡ ಅವಮಾನ ರಾಜಕಾರಣಿಗಳಿಗ ಅಥವಾ ಜನರಿಗ ಅಥವಾ ಏನು ಅಂತ ನೀವು ಆಲೋಚನೆ ಮಾಡಿ. ನಿಜವಾಗ್ಲೂ ಕೂಡ ಒಂದು ಮನೆ, ಒಂದು ಶೆಡ್ ಮನೆ, ಒಂದು ಚರಂಡಿ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ. ನೋಡಿ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಮನೆ ಅಫಿಷಿಯಲ್ಸು, ಈ ಕಡೆ ಮಧ್ಯದಲ್ಲಿ ಈ ತರ ಸ್ಲಮ್ ಒಳಗಡೆ ಬದುಕ್ತಾ ಇದ್ದಾರೆ ಜನ ಅಂತಂದ್ರೆ, ಇವ್ರ ಜೊತೆ ಓಟ್ ಹಾಕ್ಸ್ಕೊತಾ ಇದ್ದೀರಾ ನೀವು ಅಂತಂದ್ರೆ, ಇವ್ರನ್ನ ನಿಮ್ಮ ಮತಗಳಾಗಿ ಪರಿವರ್ತನೆ ಮಾಡ್ಕೊತಾ ಇದ್ದೀರಾ, ನಿಮ್ಮ ಗೆಲುವಿನ ಮತಗಳಾಗಿ ನೀವು ಇವ್ರನ್ನ ತಗೋತಾ ಇದ್ದೀರಾ ಅಂತಂದ್ರೆ, ಇವ್ರು ಸಣ್ಣ ಪುಟ್ಟ ಆಸೆ ತೋರಿಸಿ, ಒಂದಿನದ 2 ದಿನದ ಆಸೆ ತೋರಿಸಿ ಇವ್ರ ಜೀವನ ಪೂರ್ತಿ ಇವ್ರನ್ನ ಕೊರಗಿಸ್ತಾ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ಕೂಡ ಆ ಭಗವಂತನು ಕೂಡ ಮೆಚ್ಚೋದಿಲ್ಲ. ದಯವಿಟ್ಟು ಬಂದು ಇಂಥವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಚಾಮುಂಡಿನಗರ ಸ್ಲಮ್ ಅಂತಂದ್ರೆ ಯಾರಿಗಾದ್ರೂ ಗೊತ್ತಿರುತ್ತೆ. ಇಲ್ಲಿ ಬಂದು ದಯವಿಟ್ಟು ಸಹಾಯ ಮಾಡೋರಿಗೆ ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಆ ಅಜ್ಜಿಗೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಸಮಸ್ಯೆನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಮಾತು. ನಿಜವಾಗ್ಲೂ ಮನೆ ಇಲ್ಲ ಪಾಪ. ನೋಡಿ ನಾನೆಲ್ಲ ಸರಿ ಮಾಡ್ಕೊಟ್ಟಿದೀನಿ. ಅಜ್ಜಿ ಏನ್ ಹೆಸರು ನಿಮ್ದು? ಸರಸ್ವನ ಸರಸ್ವತಿ. ಸರಸ್ವತಿ. ನಮ್ಮ ತಮ್ಮನ ಹೆಸರು ಏಳ್ಮಲ. ಏಳುಮಲೆ ಕುಡ್ಕೊಂಡು ಓಡಾಡದೆ ಬರೀ? ಹಾ? ಇಲ್ವಾ? ನಮ್ಮ ಗಂಡ ತೀರ್ ಹೋಗ್ಬಿಟ್ರಣ್ಣ. ಹೌದಾ? ಮತ್ತೆ ಬದುಕಿಗೆ ಏನ್ ಮಾಡ್ತೀವ ಊಟಕ್ಕೆ? ಇವನ್ ಹೋಗಿ ಬಾಟ್ಲು ಹಾಕಿ ಬರ್ತಾನ ಬ್ಯಾಂಕಲ್ಲೆಲ್ಲ. ಬಾಟ್ಲು ಬಾಟ್ಲ ಹಾಕೊಂಡ್ಬರ್ತಾನ? ಬಾಟ್ಲು ಹಾಕಿ ಬರ್ತಾನ. ಅವ್ವ ನೀನು ಓಟ್ ಹಾಕ್ತೀಯ ಇಲ್ಲಿ? ಓಟ್ ಹಾಕ್ತೀಯಾ? ಹಾಕ್ತೀನಿ ಅಣ್ಣ, ಹಾಕ್ತೀನಿ. ಓಟ್ ಹಾಕ್ತೀಯಾ? ಓಟ್ ಇಲ್ಲೇ ಹಾಕದಾ? ಇಲ್ಲ. ಹೌದು. ನಿಜವಾಗ್ಲೂ ಈ ರಂಪ ರಾಮಾಯಣ ನೋಡಕ್ ಆಗ್ತಿಲ್ಲ ಕಣ್ರಿ. ನಿಜವಾಗ್ಲೂ ಈ ರಂಪ ರಾಮಾಯಣ ನೋಡಕ್ ಆಗ್ತಿಲ್ಲ. ನಮ್ಗೆ ಅದೇ ಹೇಳೋದು, ನಾನು ಬೇರೆ ಜಿಲ್ಲೆಗಳಿಗೆ, ಬೇರೆ ಗ್ರಾಮಗಳಿಗೆ ಹೋಗ್ತಾ ಇದ್ದೆ. ಆದ್ರೆ ಬೆಂಗಳೂರಲ್ಲಿ ಇನ್ನೂ ಮುಗಿಯದ ಸಮಸ್ಯೆಗಳು. ಪತ್ರ ಬಂದವ ನಮ್ಗೆ ಕಮಿಷನರ್ ಆಫೀಸಲ್ಲಿ ಸಂತೋಷರೆಲ್ಲ ಕೊಡಿ ಬರ್ಕೊಡ್ಬೇಡ ಅಂದ್ರುವೆ ಇವಳು ಮೀಟಿಂಗ್ ಹಾಲೊಳಗೆ ಹೋಗಿ ಬರ್ಕೊಟ್ಟಿದ್ದಾಳೆ. ಇಲ್ಲೂ ಬಂದಿಲ್ಲ ಅಂತ. ಅವ್ವ ಮನೆ ಬೇಕಾ? ಯಾರು ಮಕ್ಳಿದಾರ? ನೀವಷ್ಟೇ ಇಬ್ರೇ? ನಮ್ಮ ತಮ್ಮ ನಾನು. ಓ ಯಪ್ಪ, ಇವ್ರದೊಂದು ಸೆಕ್ಯೂರಿಟಿ ಇಲ್ಲ. ಆಸ್ಪತ್ರೆ ತೋರ್ಸಿಲ್ವಾ? ತೋರ್ಸಣ್ಣ, ನಡೆಯಕ್ಕಾಗಲ್ಲ. ಯಾರು ಹಾಸ್ಪಿಟ್ಲ್ ಕರ್ಕೊಂಡೋಗಿಲ್ಲ. ನಾನು ಬೇವಿನ ಸೊಪ್ಪು ಬರ್ದಿ ಆ ಎಮ್ಮನ್ ಕಾಲು ನೋಡಿ ಈ ತರ ಸರಿ ಮಾಡಿ. ಬಿಡಿ. ಅಲ್ಲ ಕಣ್ರಿ, ಮಾಡ್ಬೇಕಾಗಿರೋದೇ ಇಂಥವ್ರಿಗೆ ಕಟ್ರಿ. ಎಂತೆಂಥವ್ರಿಗೋ ಫ್ರೀ ಕೊಟ್ಟು ಮೆರ್ಸೋದಲ್ಲ. ಮಾಡ್ಬೇಕಾಗಿರೋದೇ ಇಂಥವ್ರಿಗೆ, ಇಂಥ ಜನ ಇನ್ನೂ ಬದುಕಿದ್ದಾರೆ. ಇದು ನಮ್ಮ ಬೆಂಗಳೂರು, ಇದು ಬ್ರ್ಯಾಂಡ್ ಬೆಂಗಳೂರ ಇದು. ಜಾತಿ ಜನ ಮಕ್ಕಳು ಯಾರು ಲೀಡ್ರು ಇಲ್ಲಿ? ಹಾ ನೋಡಿ ಇಲ್ಲಿ ಇಂಥ ಮನೇಲಿ ಬದುಕ್ತಾ ಇದಾರೆ ಅಜ್ಜಿ ಇಂಥ ಮನೇಲಿ ಬದುಕ್ತಾ ಇದಾರೆ ನೋಡ್ರಿ ಇಲ್ಲಿ. ಇಷ್ಟು ಕೆಟ್ಟ ಪರಿಸ್ಥಿತಿಲಿ ಜನ ಬದುಕ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಅತಿ ದೊಡ್ಡ ಅವಮಾನ ರಾಜಕಾರಣಿಗಳಿಗ ಅಥವಾ ಜನರಿಗ ಅಥವಾ ಏನು ಅಂತ ನೀವು ಆಲೋಚನೆ ಮಾಡಿ. ನಿಜವಾಗ್ಲೂ ಕೂಡ